ನನ್ನ ಪ್ರಕಾರ ನನ್ನ ವೈಯಕ್ತಿಕ ವಿಚಾರ ಪ್ರಕಾರ ಅಖಿಲ ಭಾರತ ವೀರಶೈವ ಮಹಾಸಭಾದ ಏನೂ ವೀರಶೈವ ಲಿಂಗಾಯತರಿಗೆ ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ಇಲ್ಲ. ಅದು ಒಂದು ಕಾಂಗ್ರೆಸ್ಸಿನ ಒಂದು ಕಂಪನಿ. ಅಲ್ಲಿರೋರು ಭೀಮಣ್ಣ ಖಂಡ್ರೆ, ಶಾಮನೂರು ಅವರಿಬ್ಬರು ಈಗ ನಡ್ಬರ್ಕ್ ಬಂದಿದ್ದು ಯಡಿಯೂರಪ್ಪ ಸೇರಾರಟ್ಟೆ. ಯಡಿಯೂರಪ್ಪನೂ ಮೊದಲು ಅವ್ರು ತೊಗೊಂಡಿದ್ದಿಲ್ಲ. ಮುಖ್ಯಮಂತ್ರಿ ಆದಮ್ಯಾಗ ಪಾಪ ಅವ್ರ ಮಗಳನ್ನೇನೋ ಮಹಿಳಾ ವೀರಶೈವ ಅಧ್ಯಕ್ಷ ಮಾಡಿ ಒಳಗೆ ಹಾಕ್ಕೊಂಡು 3 ಕಂಪ್ನಿ ಅವರು 3 ಲಿಂಗಾಯತರ ಲೀಡರ್ ಅಂತ ಹೇಳಿ ತೋರ್ಸ್ಲಕ್ಕೆ ಮಾಡಿದ್ದದು. ಅವರೇನು ಲಿಂಗಾಯತರು ಉದ್ಧಾರ ಮಾಡ್ಲಿಕ್ಕೆ ಮಾಡಿದ್ದು. ಆ ಲಿಂಗಾಯತನೂ ಶಬ್ದನೂ ಇಲ್ಲ ಅಲ್ಲಿ. ನೀವು ಹೋಗಿ ನೋಡ್ರಿ, ಅಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಐತಿ. ಅದು ಬಯಲಾದಾಗ ಅಮೆಂಡ್ಮೆಂಟೂ ಆಗಿಲ್ಲ. ಈಗ ಲಿಂಗಾಯತರದ ಅನಿವಾರ್ಯ ಐತತ್ತು. ಲಿಂಗಾಯತರದ್ದು ಬಡ್ದಾಳಕತ್ತಾರೆ. ಎಲ್ಲಿವರೆಗೆ ಮೀಸಲಾತಿ ನಮಗೆ ಉಪಜಾತಿ ಆಧಾರದ ಮೇಲೆ ಸಿಗ್ತದೆ, ನಾವು ಮೀಸಲಾತಿ ಅದಕ್ಕೆ ನಾವು ಕೇಳೋರು. ನಾಳೆ ನಾವು ಒಂದು ವೇಳೆ ಹಿಂದೂ ಪಂಚಮಸಾಲಿ ಬರ್ಸಿದ್ರೆ ನಮ್ಗೆ ಸಿಗ್ತೈತಂದ್ರೆ ನಾವು ನಮ್ಮ ಸಮಾಜಕ್ಕೂ ಕರೆ ಕೊಡ್ತೀವಿ. ಇನ್ಮ್ಯಾಗ ಹಿಂದೂ ಪಂಚಮಸಾಲಿ ಬರ್ರಿ, ಹಿಂದೂ ಕುಡಕ್ಲಿಗೆ ಯಾರು ಬರ್ರಿ, ಹಿಂದೂ ರೆಡ್ಡಿಗೆ ಬರ್ರಿ, ಎಲ್ಲರೂ ಹಿಂದೂ ಗಾಣಿಗೆ ಬರೀತಾರೆ. ಈಗ ಅವ್ರು 2A ಸಿಕ್ಕಿದೆ. ಅಲ್ಲೇ ಲಿಂಗಾಯತರದ್ದು ಬರ್ದಾರೇನ್ರಿ? ಯಾರು ಬರೀದಿಲ್ಲ ಅವರು ಯಾರು. ಎಲ್ಲ ಸಮುದಾಯದವರು ಇವತ್ತು ಹಿಂದೂ ಹೆಚ್ಚು ಮುಂದೆ ತಮ್ಮ ಉಪಜಾತಿ ಬರಲ್ಲ. ಹೀಗಾಗಿ ಜನಗಣತಿ ಒಳಗೆ ಸಹಜವಾಗಿಯೇ ಲಿಂಗಾಯತರು 6ನೇ ನಂಬರ್ಗೆ ಹೋಗ್ಯಾರ. ಕಾರಣ ಏನಂದ್ರೆ ಉಪಜಾತಿಗಳನ್ನು ಮೆನ್ಷನ್ ಮಾಡಿದ್ದೀನಿ. ಅದಕ್ಕೆ ವೀರಶೈವ ಮಹಾಸಭಾದವ್ರು ಮೊದಲು ಸ್ಪಷ್ಟಪಡಿಸ್ಬೇಕು. ಕರ್ನಾಟಕದಲ್ಲಿ ಭೀಮಣ್ಣ ಖಂಡ್ರೆ ಅಂದರೆ ಈಶ್ವರ್ ಖಂಡ್ರೆ, ಶಾಮನೂರು ಪ್ರಭಾವಿ ಲಿಂಗಾಯತ ಮುಖಂಡರು ಕಾಂಗ್ರೆಸ್ನಾಗ ಅದಾರ. ಮೊದಲ ನಮ್ಮ ಲಿಂಗಾಯತರಿಗೆ ಇಲ್ಲಿ ಮೀಸಲಾತಿ ಕೊಡ್ರಿ. ನಾವೇನು ಮಾಡೀವಲ್ಲ, ಬೊಮ್ಮಾಯಿಯವರ ಕಾಲದಾಗ ಏನು 2D ಮಾಡೀವಲ್ಲ, ಆ ಮೀಸಲಾತಿಯನ್ನು ಕೊಡ್ರಿ. ಕೇಂದ್ರದ ಮೇಲೆ ಏನು OBC ಒಳಗೆ ಹೆಂಗೆ ಒಕ್ಕಲಿಗರನ್ನ ದೇವೇಗೌಡರು ಸೇರಿಸೋದ್ರಲ್ಲ, ಹಂಗೆ ಕೇಂದ್ರದಲ್ಲಿ OBCಗೆ ಲಿಂಗಾಯತನ ಸೇರಿಸೋದು ನಾವು ಮಾಡ್ತೀವಿ. ನಮ್ಮ ಶಕ್ತಿ ಐತಿ. ಈಗ ಬಿಟ್ಟು ನೀವು ನಾಟಕ ಮಾಡ್ಕೋತ ಸುಮ್ಮನೆ ಒಂದು 40,000 ಮಂದಿನ ಕುಡಿಸೋದಾಗೆಲ್ಲ 10 ಲಕ್ಷ ಜನ ಸೇರ್ತೀವಿ. ಎಷ್ಟೈತೆ ನೀವು ಮೀಡಿಯಾದವ್ರು ಏನು ಮಾಡ್ತೀರಿ? ಯಾರು ಖುಷಿ ಪಡಿಸೋದು ಆ ಮುಂದಿನ ಒಂದು ಅಟ್ಟೆ ತೊಗೊಂಡು ಭಾರೀ ಜನಸ್ತೋಮ ಶೀಘ್ರದಲ್ಲಿ ಕ್ರಾಂತಿಯ ಸಂಭವ ಹೊಡಿತೀರಪ್ಪ. ನೀವರೇ ಏನು ನಿಮ್ದರೇನು?